ಡಾಕ್ಟರ್ ವಿ ರವಿಚಂದ್ರನ್ ದ ಶೋಮನ್ ಆಫ್ ಕನ್ನಡ ಫಿಲಂ ಇಂಡಸ್ಟ್ರಿ. ಕನ್ನಡ ಚಿತ್ರರಂಗದ ಬಣ್ಣನ ಬದಲಾಯಿಸಿದವರು ಕ್ರೇಜಿ ಸ್ಟಾರ್ ಡಾಕ್ಟರ್ ವಿ ರವಿಚಂದ್ರನ್ ಅವರು 80s ಅಲ್ಲಿ ಸ್ಟಾರ್ಟ್ ಮಾಡಿ 2010 ವರೆಗೂ ತನ್ನ ಕನಸಿನಂತೆ ಸಿನಿಮಾ ಮಾಡಿ ಆಡಿಯನ್ಸ್ ಅಭಿರುಚಿನ ಬದಲಾಯಿಸಿದವರು ಕನಸುಗಾರ ಡಾಕ್ಟರ್ ವಿ ರವಿಚಂದ್ರನ್ ಅವರು. ಚಿತ್ರರಂಗದಲ್ಲಿ ಸಂಪಾದನೆ ಮಾಡಿರೋದನ್ನ ಚಿತ್ರರಂಗದಲ್ಲೇ ಹಾಕಿ ಅದ್ರ ಬಗ್ಗೆ ರಿಗ್ರೆಟೇ ಇಲ್ಲದೆ ಇವತ್ತಿಗೂ ನಗುಬುಕ್ಕದಲ್ಲಿರೋ ದ ಒನ್ ಅಂಡ್ ಓನ್ಲಿ ಶೋಮ್ಯಾನ್ ಡಾಕ್ಟರ್ ವಿ ರವಿಚಂದ್ರನ್ ಅವರು. 80s ಮತ್ತು 90s ಅಲ್ಲಿ ರವಿಚಂದ್ರನ್ ಅವ್ರ ಸಿನಿಮಾ ರಿಲೀಸ್ ಆಗುತ್ತೆ ಅಂದ್ರೆ ಒಂದು ದೊಡ್ಡ ಕ್ರೇಜ್ ಕ್ರಿಯೇಟ್ ಆಗಿತ್ತು. 80s ನಂತರ ಬಂದಿರೋ ಆಕ್ಟರ್ಗಳಲ್ಲಿ ಯಾವ ಆಕ್ಟರ್ಗೂ ಇಂತ ಒಂದು ಕ್ರೇಜ್ ಕ್ರಿಯೇಟ್ ಆಗಿಲ್ಲ. ಆ ಒಂದು ಎರನ ಕ್ರಿಯೇಟ್ ಮಾಡಿದವರು ಡಾಕ್ಟರ್ ವಿ ರವಿಚಂದ್ರನ್ ಅವರು. 88, 89 ನಂತರ 2005 ವರೆಗೂ ಸುಮಾರು 17ರಿಂದ 18 ವರ್ಷ ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಸಂಭಾವನೆ ತಗೊಂಡಿರೋ ನಟ ಕ್ರೇಜಿ ಸ್ಟಾರ್ ಡಾಕ್ಟರ್ ವಿ ರವಿಚಂದ್ರನ್ ಅವರು. ಸಿನಿಮಾ ಫ್ಲಾಪ್ ಆಗುತ್ತೋ ಹಿಟ್ ಆಗುತ್ತೋ 2 ವಾರಕ್ಕೆ ಎಲ್ಲಾ ಥಿಯೇಟರ್ ಹೌಸ್ಫುಲ್ ಆಗ್ತಾ ಇತ್ತು. ಆ ಹೌಸ್ಫುಲ್ ಆಗ ಕಾರಣ ರವಿಚಂದ್ರನ್ ಅನ್ನೋ ಹೆಸರು. ಈಗ ರವಿ ಸರ್ ಐ ಆಮ್ ಗಾಡ್ ದ ಕ್ರೇಜಿ ಅನ್ನೋ ಸಿನಿಮಾ ಮಾಡ್ತಾ ಇದ್ದಾರೆ. ಖಂಡಿತ ಈ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಒಂದು ಬೆಂಚ್ ಮಾರ್ಕ್ ಆಗಿ ಕ್ರಿಯೇಟ್ ಆಗೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ. ಅದಕ್ಕೆ ಕಾರಣ ಇದನ್ನ ಪ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ಮಾಡ್ತಾ ಇರೋರು ರವಿಚಂದ್ರನ್ ಅವರು.